ದನ ಕಾಯುವ ಹುಡುಗನಿಗೆ ಹೋಗಿ ಬಸವಣ್ಣ ಕೈ ಮುಗಿದು ಶರಣು ಶರಣಾರ್ಥಿ ಅಂತ ಹೇಳಿ, ನೀ ದೊಡ್ಡ ಶರಣಪ್ಪ, ನೀ ದೇವ್ರದಿ ಅಂತಂದ. ತುರ್ಗಾಹಿ ರಾಮಣ್ಣಂದ, ನಾ ಹೆಂಗೆ ದೇವ್ರಾಗ್ತೀವ್ರಿ, ನಾವೆಲ್ಲ ದನ ಕಾಯೋರು ಅಂದ. ಅವಾಗ ಬಸವಣ್ಣವ್ರಂದ್ರೆ ಇಲ್ಲ ಇಲ್ಲ ನೀನು ದೇವ್ರ. ಅವ ತುರ್ಗಾಹಿ ರಾಮಣ್ಣಂತಾನ, ನಾವು ದನ ಕಾಯೋವ್ರಿ, ದನ ಕಾಯೋರು ಹೆಂಗೆ ದೇವ್ರಾಗ್ತೀವಿ. ಬಸವಣ್ಣಂದ, ದೇವ್ರದಾನಲ್ಲ ಅವ ಜನ ಕಾಯ್ತಾನ, ನೀ ದನ ಕಾಯ್ತಿ, ವ್ಯತ್ಯಾಸ ಇಷ್ಟೇ. ಕಾಯೋರು ದೇವರಾಗ್ತಾರೆ, ಜನ ದನ ಪ್ರಶ್ನೆ ಇಲ್ಲ. ಅದಕ್ಕೆ ಕಾಯುವವರು ದೇವರಾಗ್ತಾರೆ. ಇಂಥದ್ದೇ ಒಂದು ಘಟನೆ ದೇವದುರ್ಗ ತಾಲೂಕಿನಲ್ಲಿ ನಡೀತು. ಒಂದು ಕೋತಿಗುಡ್ಡ ಅಂತ ಸಣ್ಣ ಹಳ್ಳಿಯಲ್ಲಿ ರಮೇಶ್ ಬಲ್ಲಿದನ್ನುವಂಥ ಒಂದು ಹುಡುಗ ದನ ಕುರಿ ಕಾಯ್ಕೊಂತಿದ್ದ. 12ರಿಂದ 15 ವರ್ಷದೊಳಗೆ. ಅವನು ಶಾಲೆಗೆ ಹೋಗಿಲ್ಲ, ಅಕ್ಷರ ಕಲ್ತಿಲ್ಲ. ಅಂಥ ಹುಡುಗನ್ನ ಬೆಂಗಳೂರಿನ ಒಂದು ಸಂಸ್ಥೆ ಹೆಲ್ಡ್ ಹೈ ಅವನು ಬೆಂಗಳೂರಿಗೆ ಕರ್ಕೊಂಡು ಹೋಗ್ತು. ಕರ್ಕೊಂಡೋಗಿ ಏನು ಮಾಡಿದ್ರು ಅಂದ್ರೆ ಇಂಗ್ಲೀಷ್ ಕಲಿಯಕ್ಕೆ ಹಚ್ಚಿದ್ರು. ನಾವೆಲ್ಲ ಇಂಗ್ಲೀಷ್ ಪಿರಿಯಡ್ ಇದ್ದರೂ ಹೊರಗೆ ಓಡಿ ಬರೋ ಮಂದಿ. ನಮಗೆ ದೊಡ್ಡ ಸಮಸ್ಯೆ ಅಂದ್ರೆ ಇಂಗ್ಲೀಷ್ ಅಂತ. ಸಾಲಿ ಕಲಿಲಾರ್ದ ದನ ಕಾಯ ಹುಡುಗನಿಗೆ ಹೋಗಿ ಕಮ್ಯುನಿಕೇಷನ್ ಸ್ಕಿಲ್ಸ್, ಸ್ಪೋಕನ್ ಇಂಗ್ಲೀಷ್, ಬೇಸಿಕ್ ಕಂಪ್ಯೂಟರ್ ಕಲಿಸಿದ್ರು. ಸುಮಾರು 6 ತಿಂಗಳಿಂದ 1 ವರ್ಷದೊಳಗೆ ಒಟ್ಟ ಸಾಲಿ ಕಟ್ಟೆ ಹತ್ತಲಾರ್ದ ಹುಡುಗ ಇಷ್ಟು ಚಲೋ ಇಂಗ್ಲೀಷ್ನಾಗ ತಯಾರಾದ್ನಲ್ಲ. ಅವ ಈಗ ಹೆಂಗಾಗ್ಯಾನಂದ್ರೆ, ಈ BEd CET ಟೆಟ್ ಅಂತ ಇರ್ತೈತಿ, ಟೀಚರ್ ಆಗೋರಿಗೆ, KS ಆಗೋರಿಗೆ, IAS ಆಗೋರಿಗೆ, JEE ಹೋಗೋರಿಗೆ ಇಂಗ್ಲೀಷ್ ಹೇಳ್ಕೊಡ್ತಾನ. ಅವನೇ ರಮೇಶ್ ಬಲ್ಲಿದ್. ನಮ್ಮ ಎದುರಿಗಿದ್ದಾರವ್ರು. ಸಾಲಿ ಕಲಿಲಾರ್ದ ಮನುಷ್ಯ, ಸಾಲಿ ಕಟ್ಟಿ ಹತ್ತಲಾರ್ದ ಮನುಷ್ಯ ಇಷ್ಟು ಚಲೋ ಇಂಗ್ಲೀಷ್ ಕಲ್ತು ಇವತ್ತೆಲ್ಲರಿಗೆ ಇಂಗ್ಲೀಷ್ ಕಲಿಸ್ತಾ ಇದ್ದಾನೆ. ಸುಮಾರು 4ರಿಂದ 5 ಲಕ್ಷ ಮಕ್ಕಳ ಜೊತೆ ಸಂವಾದ ಮಾಡಿದ್ದಾನೆ. ಕರ್ನಾಟಕದಲ್ಲಿ ಹಳ್ಳಿಗಳಲ್ಲಿ ಮಕ್ಕಳಿಗೆ ಈ ಇಂಗ್ಲೀಷಿನ ಭಯ ಹೋಗಬೇಕು ಅಂತ ಸುಮಾರು 700 ಕಾರ್ಯಕ್ರಮಗಳನ್ನು ಮಾಡಿದ್ದಾನೆ. ಅಂಥ ವ್ಯಕ್ತಿ ಅಂದ್ರೆ ಶಾಲೆಯ ಕಟ್ಟೆ ಹತ್ತದೆ. ಇವತ್ತಿಗೂ ನಾ ಕೇಳಿದೆ, ನಿಂದು ಯಾವುದರ ಸರ್ಟಿಫಿಕೇಟ್ ಏನಾರ ಸಿಗ್ತಾವನೋ ಅಂತ. ಅದು ಸರ್ಟಿಫಿಕೇಟಿಗೆ ನಮಗೆ ಒಟ್ಟ ಬೆಟ್ಟಿನೇ ಇಲ್ಲರಿ ಅಜ್ಜರ, ನಮಗೂ ಅದಕ್ಕೂ ಅಂದವ. ಸರ್ಟಿಫಿಕೇಟ್ ಇಲ್ಲ, ಆದ್ರೆ ಭಾಳಷ್ಟು ಜನರಿಂದ ಸರ್ಟಿಫೈಡ್ ಆಗೈತೆ ಅವನಿಗೆ, ಇವ ಚಲೋ ಇಂಗ್ಲೀಷ್ ಮಾತಾಡ್ತಾನಂತೆ. ಅಂಥ ಒಬ್ಬ ಸಾಧಕ ನಮ್ಮ ಎದುರಿಗಿದ. ನಮಗೆಲ್ಲ ಉತ್ತರ ಕರ್ನಾಟಕದ ಮಂದಿಗೆ ನಮ್ಮನ್ನು ಹಿಡ್ಕೊಂಡು ಹೇಳೋದು, ನಾವೆಲ್ಲ ಇಂಗ್ಲೀಷ್ ಪಿರಿಯಡ್ ಇದ್ದರೂ ಹೊರಗೆ ಬರ್ತಿದ್ವಿ. ನನಗೆ ಖಡಿ ಸರ್ ಅಂತಿದ್ರು ಇಲ್ಲಿ, SB ಖಡಿ ಅವ್ರಂತಂದು. ನಾವು ಒಟ್ಟ ಇಂಗ್ಲೀಷ್ ಪಿರಿಯಡ್ ಇತ್ತು ಅಂದ್ರೆ ಹೊರಗೆ ಓಡಿ ಬರ್ತಿದ್ದೆ. ಒಂದು ದಿವ್ಸ ನನ್ನ ಹಿಡಿದು, ಸ್ವಾಮಿ ನೀ ಕುಂದ್ರಬೇಕು, ನೀನು ಇಂಗ್ಲೀಷ್ ಪಿರಿಯಡ್ನಾಗ ಅಂತ ಕುಂದ್ರಿಸಿದ್ರು ನನಗೆ. ನಿಮಗೆ ಆಶ್ಚರ್ಯ ಅನ್ನಿಸ್ಬೋದು, ನನಗೆ BA ಫೈನಲ್ ಇಯರ್ ಪಾಸ್ ಆದಮೇಲೆ ಒಂದು ಇಂಗ್ಲೀಷ್ ಸೆಂಟೆನ್ಸ್ ಫುಲ್ ಸ್ಟಾಪ್ ಬಂತು ಅಂದ್ರೆ ನೆಕ್ಸ್ಟ್ ಕ್ಯಾಪಿಟಲ್ ಬರಿಬೇಕು ಅನ್ನೋದು BA ಫೈನಲ್ ಇಯರ್ ಆಗಿಂದ ಗೊತ್ತಾಗೈತೆ ನಮಗೆ. ನಾವು ಹೆಂಗೆ ಇಂಗ್ಲೀಷ್ ಪಾಸ್ ಮಾಡಿದ್ವೋ ಗೊತ್ತಿಲ್ಲ, ಮತ್ತು ನಮ್ಮನ್ನು ಪಾಸ್ ಮಾಡಿದ ಟೀಚರು ಅಷ್ಟ ಶಾಣ್ಯರಿದ್ರೆ ಕಾಣ್ತೈತೆ. ಒಟ್ಟ ಮಾಡಿ ದಬ್ಬಿದ್ರೆ ನಮಗವರು ಅಷ್ಟು ದುಬಾರಿ ನಮಗದು.